ಆತ್ಮೇಲೆ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ. ಸ್ಕ್ರಿಪ್ಟ್ ಯುವರ್ ಫ್ಯೂಚರ್, ನಿಮ್ಮ ಭವಿಷ್ಯವನ್ನು ನೀವೇ ರೂಪಿಸಿಕೊಳ್ಳಿ. ಈ ವಿಷಯ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಲ್ಲ? ಸೊ ಹಾಗಾಗಿ ಸಂಪೂರ್ಣವಾಗಿ ವಿಡಿಯೋ ನೋಡಿ. ನಿಮ್ಮ ಭವಿಷ್ಯವನ್ನು ನೀವೇ ರೂಪಿಸಿಕೊಳ್ಳಲು ಸಾಧ್ಯ ಅನ್ನುವ ನಂಬಿಕೆ ನನಗಿದೆ. ನಿಮಗೆ ಬರೆಸೋದಕ್ಕೆ ಈ ಒಂದು ಪುಟ್ಟ ಪ್ರಯತ್ನ ಮಾಡ್ತಾ ಇದ್ದೀನಿ. ಏನಂತೀರಿ? ನಮ್ಮ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅನ್ನ ನೋಡುವಂತವರಾಗಿ. ಸ್ನೇಹಿತರೆ, ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್ ನಮ್ಮ ಸಂಸ್ಥೆಯ ಹೆಸರು. ಅಂದ್ರೆ ಅಪರಿಮಿತವಾದ ಪರಿವರ್ತನೆಯನ್ನ ನೀವು ಹೊಂದಲಿಕ್ಕೆ ಸಾಧ್ಯತೆ ಇದೆ. ಯು ಆರ್ ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಟ್ರಾನ್ಸ್ಫರ್ಮೇಷನ್. ಆ ಒಂದು ಪರಿವರ್ತನೆಯ ಪ್ರಪಂಚಕ್ಕೆ ನಿಮಗೆ ಸ್ವಾಗತ ಮಾಡ್ತಾನೆ. ನಾವು ನಮ್ಮನ್ನ ನಾವು ರೂಪಿಸಿಕೊಳ್ಳಬಹುದಾ? ಖಂಡಿತವಾಗಿ ಅದು ಸಾಧ್ಯವಿದೆ. ಸ್ಕ್ರಿಪ್ಟ್ ಯುವರ್ ಓನ್ ಫ್ಯೂಚರ್. ಫ್ರೆಂಡ್ಸ್, ನೀವು ನಿಮ್ಮ ಬದುಕಿನಲ್ಲಿ ನಿಮ್ಮ ಭವಿಷ್ಯದಲ್ಲಿ ಏನಾಗಬೇಕು ಎಂದುಕೊಂಡಿರುತ್ತೀರೋ ನೀವು ಆಗೋದಕ್ಕೆ ಸಾಧ್ಯತೆ ಇದೆ. ಯುವರ್ ವಿಷನ್ ಆಫ್ ಯುವರ್ ಫ್ಯೂಚರ್ ವಿಲ್ ಹೆಲ್ಪ್ ಯು ಪ್ರೆಸ್ ಫಾರ್ವರ್ಡ್. ನೀವು ಹೆಂಗೆ ನಿಮ್ಮ ಬದುಕಿನಲ್ಲಿ ಮುಂದೆ ಏನಾಗಬೇಕು ಎಂದು ಭಾವಿಸುತ್ತೀರೋ, ಬಯಸುತ್ತೀರೋ, ಅದು ಮುಂದಕ್ಕೆ ತಳ್ಳುತ್ತದೆ, ಆಗೋದಕ್ಕೆ ಸಾಧ್ಯತೆ ಇದೆ. ಡೇಟ್ ವಿತ್ ಯುವರ್ ಡೆಸ್ಟಿನಿ. ನಿಮ್ಮ ಮುಂದಿನ ಜೀವನ ಬದುಕು ಹೇಗಿರಬೇಕು ಎನ್ನುವ ಡೇಟ್ ಅನ್ನ ನೀವೇ ನಿರ್ಧಾರ ಮಾಡಿಕೊಳ್ಳಿ. ಇಲ್ಲೊಂದು ಚಿತ್ರ ಇದೆ. ಮುಂದೆ ಕುಳಿತುವವರು ತುಂಬಾ ಉತ್ಸಾಹ ಉಲ್ಲಾಸದಿಂದ ಇದ್ದಾರೆ. ಮಧ್ಯದಲ್ಲಿದ್ದವರು 50-50 ಇದ್ದಾರೆ. ಕೊನೆಯಲ್ಲಿ ಇರುವವರು ಅವರ ಜೀವನದಲ್ಲಿ ಏನು ಇಲ್ಲ, ನನ್ನದೇನು ಇಲ್ಲ ಎಂದು ಇದ್ದಾರೆ. ಸ್ನೇಹಿತರೆ, ನೀವು ಈಗ ಆಲೋಚನೆ ಮಾಡಿ, ನೀವು ಯಾವ ರೋನಲ್ಲಿ ಇರಬೇಕು ಅಂತ ಬಯಸ್ತೀರಿ? ಓಕೆ, ಯಾರು ಫಸ್ಟ್ ರೋನಲ್ಲಿ ಇರಬೇಕು ಅಂತ ಬಯಸ್ತಾರೆ ಅವರು ಡೆಫಿನೆಟ್ ಆಗಿ 100% ಅವ್ರ ಲೈಫ್ನ ಬರ್ಕೊಳ್ತಾರೆ. ಮಧ್ಯದಲ್ಲಿ ಯಾರು ಇರ್ತೀರಿ, ಸ್ವಲ್ಪ ನಿಧಾನಕ್ಕೆ ನೀವು ಅಭಿವೃದ್ಧಿ ಹೊಂದುವ ಸಾಧ್ಯತೆಗಳು ಇದೆ. ಓಕೆ, ಸೊ ಏನೋ ಭವಿಷ್ಯ ಸ್ಕ್ರಿಪ್ಟ್ ಮಾಡ್ಕೋಬೇಕು, ಏನೇನು ನಾವೇ ಫಿಲಪ್ ಮಾಡ್ಕೋಬೇಕು, ನಾನೇನಾಗಬೇಕು, ಹೆಂಗಾಗಬೇಕು, ಏನು ಅಂತ ಯಾರು ಬಂದು ಬರೆಯೋದಿಲ್ಲ. ಗೈಡ್ ಮಾಡ್ಬೋದು ನಮ್ಮಂಥ ಮಾರ್ಗದರ್ಶಕರು. ಒನ್ ಹೂ ರೈಟ್ಸ್ ರಿಪೋರ್ಟ್ಸ್ ಈಸ್ ರಿಪೋರ್ಟರ್. ಯಾರು ರಿಪೋರ್ಟ್ ಬರೀತಾರೆ ಅವ್ರನ್ನ ರಿಪೋರ್ಟ್ ಅಂತಾರೆ. ಯಾರ ಆರ್ಟಿಕಲ್ ಬರೀತಾರೆ ಅವ್ರನ್ನ ರೈಟರ್ ಅಂತಾರೆ. ಒನ್ ಹೂ ರೈಟ್ಸ್ ಆರ್ಟಿಕಲ್ಸ್ ಈಸ್ ರೈಟರ್. ಒನ್ ಹೂ ರೈಟ್ಸ್ ಎಡಿಟೋರಿಯಲ್ ಈಸ್ ಎಡಿಟರ್. ಅಂದ್ರೆ ಪತ್ರಿಕೆಯಲ್ಲಿ ಯಾರು ಸಂಪಾದಕೀಯ ಬರೀತಾರೆ ಅವ್ರನ್ನ ಸಂಪಾದಕ ಅಂತ ಕರೀತಾರೆ. ಒನ್ ಹೂ ರೈಟ್ಸ್ ಬುಕ್ಸ್ ಈಸ್ ಆಥರ್. ಒನ್ ಹೂ ರೈಟ್ಸ್ ಬುಕ್ಸ್ ಈಸ್ ಆಥರ್. ಯಾರು ಪುಸ್ತಕಗಳನ್ನ ಬರೀತಾರೆ ಅವ್ರನ್ನ ಲೇಖಕ ಅಂತ ಕರೀತಾರೆ. ಒನ್ ಹೂ ರೈಟ್ಸ್ ಪ್ರಿಸ್ಕ್ರಿಪ್ಷನ್ಸ್ ಇಸ್ ಡಾಕ್ಟರ್. ಮೆಡಿಕಲ್ ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರೆ, ಅವ್ರನ್ನ ಡಾಕ್ಟರ್ ಅಂತ ಕರೀತಾರೆ. ಒನ್ ಹೂ ರೈಟ್ಸ್ ಕಾಮೆಂಟ್ಸ್ ಇಸ್ ಕಾಮೆಂಟೇಟರ್. ಯಾರು ಕಾಮೆಂಟ್ಸ್ ಬರೀತಾರೆ ಅವ್ರಿಗೆ ಕಾಮೆಂಟೇಟರ್ ಅಂತಾರೆ. ಒನ್ ಹೂ ರೈಟ್ಸ್ ಮ್ಯೂಸಿಕ್ ಇಸ್ ಕಂಪೋಸರ್. ಮ್ಯೂಸಿಕ್ನ ಸಿದ್ಧ ಅಣಿಗೊಳಿಸೋರಿಗೆ ಕಂಪೋಸರ್ ಅಂತಾರೆ. ಒನ್ ಹೂ ರೈಟ್ಸ್ ನೋಟ್ಸ್ ಈಸ್ ಟೀಚರ್. ನೋಟ್ಸ್ ಎಲ್ಲ ಪ್ರಿಪೇರ್ ಮಾಡಿ ಟೀಚರ್ ಕೊಡ್ತಾರೆ ಅಲ್ವೇ. ಒನ್ ಹೂ ರೈಟ್ಸ್ ಮೆಮೋಸ್ ಈಸ್ ಆಫೀಸರ್. ಮೆಮೋ ಕೊಡ್ತಾರಲ್ಲ ಆ ಆಫೀಸರು ಅಂಥವ್ರಿಗೆ ಆಫೀಸರ್ ಅಂತ ಕರೀತವೆ. ಒನ್ ಹೂ ರೈಟ್ಸ್ ಡೆಸ್ಟಿನಿ ಈಸ್ ಕ್ರಿಯೇಟರ್. ಯಾರು ಅವರ ಭವಿಷ್ಯವನ್ನು ಬರೆದುಕೊಳ್ಳುತ್ತಾರೋ ಅವರನ್ನೇ ಸೃಷ್ಟಿಕರ್ತ ಎಂದುಕೊಳ್ಳುತ್ತೇವೆ. ಯು ಆರ್ ಯುವರ್ ಓನ್ ಕ್ರಿಯೇಟರ್. ಸ್ನೇಹಿತರೆ, ನಾವು ನಮ್ಮ ಬದುಕನ್ನು ನಾವೇ ಸೃಷ್ಟಿಸಿಕೊಳ್ಳಬೇಕು. ಇಲ್ಲಿ ಒಂದು ಶಿಲ್ಪವನ್ನ ಗಮನಿಸಿ, ಒಂದು ಲೆವೆಲ್ವರೆಗೂ ರೆಡಿಯಾಗಿದೆ, ಆದರೆ ಉಳಿದುದನ್ನು ರೆಡಿ ಮಾಡ್ಕೋಬೇಕಾದ್ರೆ ನಾನೇ ರೆಡಿ ಆಗಬೇಕು, ನಾನೇ ಸುತ್ತಿಗೆ ತಗೋಬೇಕು. ಓಕೆ, ನಾನೇ ನನ್ನನ್ನು ನಿರ್ಮಾಣ ಮಾಡ್ಕೋಬೇಕು ಸ್ನೇಹಿತರೆ. ಸೊ ಅದಕ್ಕೆ ನಮ್ಮ ಬಾಳಿಗೆ ನಾವೇ ಶಿಲ್ಪಿ. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ಸೊ ಯಾವಾಗ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇರ್ತವೆ, ನಮಗೆ ಬದುಕು ರಂಗು ರಂಗಿನ ಬದುಕು ಅರ್ಥ ಆಗ್ತದೆ. ಬರ್ನಾಡ್ ಶಾ ಹೇಳ್ತಾರೆ, ಲೈಫ್ ಈಸ್ ನಾಟ್ ಅಬೌಟ್ ಫೈಂಡಿಂಗ್ ಯುವರ್ ಸೆಲ್ಫ್, ಲೈಫ್ ಈಸ್ ಅಬೌಟ್ ಕ್ರಿಯೇಟಿಂಗ್ ಯುವರ್ ಸೆಲ್ಫ್. ಬರೀ ಲೈಫ್ ಹೆಂಗಿರ್ಬೇಕು ಅಂತ ಹುಡುಕಾಡೋದಲ್ಲ ರೀ, ನಿಮ್ಗೆ ಎಂತ ಲೈಫ್ ಬೇಕೋ ಅದನ್ನ ಸೃಷ್ಟಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಒಂದು ಕನ್ನಡಿ ಹೇಗೆ ಇರುವುದನ್ನ ಇರುವ ಹಾಗೆ ನಮಗೆ ಪರಿಚಯ ಮಾಡ್ತದೆ, ಹಾಗೆ ನಾವು ನಮ್ಮ ಬದುಕನ್ನ ನಾವು ಹೇಗೆ ಬೇಕೋ ಹಾಗೆ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಸೆಲ್ಫ್ ಅವೇರ್ನೆಸ್ ಇಸ್ ದ ಕೀ. ನಾವು ಸ್ವಯಂ ಅರಿವು ಇಲ್ಲಿ ತುಂಬಾ ಮುಖ್ಯ.
SWOT ಅನಾಲಿಸಿಸ್ ತುಂಬ ಮುಖ್ಯ. SWOT ಅಂತ ಒಂದ್ಸರಿ ಟೈಪ್ ಮಾಡಿ, ಅದನ್ನು ಆಮೇಲೆ ಅರ್ಥ ಮಾಡ್ಕೊಳ್ಳಿ. ಸ್ಟ್ರೆಂತ್ಸ್, ವೀಕ್ನೆಸಸ್, ಆಪರ್ಚುನಿಟೀಸ್ ಆ್ಯಂಡ್ ಥ್ರೆಟ್ಸ್. Strengthen your strengths, convert your weakness into strengths, identify the opportunities and face the threats. ಈ SWOT ಅನಾಲಿಸಿಸ್ಸು ಸೆಲ್ಫ್ ಅವೇರ್ನೆಸ್ಗೆ ತುಂಬ ಸಹಾಯ ಮಾಡ್ತದೆ. ದ ರೂಟ್ಸ್ ಆಫ್ ಎಜುಕೇಶನ್ ಆರ್ ಬಿಟರ್ ಬಟ್ ದ ಫ್ರೂಟ್ ಈಸ್ ಸ್ವೀಟ್, ಅರಿಸ್ಟಾಟಲ್ ಹೇಳ್ತಾರೆ. ಈಗ ನಾವು ಕಲಿಬೇಕಾದ್ರೆ ಒಂಥರ ಅಯ್ಯೋ ಕಷ್ಟಪಡ್ಬೇಕಲ್ಲ, ಒಬ್ಬ ಸ್ಕೂಲ್ಗೆ ಹೋಗ್ಬೇಕು, ಬಸ್ ಹತ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಓಡಾಡಬೇಕು, ಹೋಮ್ವರ್ಕ್ ಬರಿಬೇಕು, ಎಲ್ಲ ಟೆನ್ಷನ್ ಆಗ್ತದೆ. ಆದರೆ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮ್ಮನ್ನು ಅಲ್ಲಿ ಇಷ್ಟು ಸಂಬಳ ಕೊಡ್ತೀವಿ, ಅಷ್ಟು ಸಂಬಳ ಕೊಡ್ತೀವಿ, ವಾವ್, ನಿಮಗೆ ಇಡೀ ಬದುಕೆ ತೆರೆದುಕೊಳ್ತದಲ್ಲ, ಅದು ಮುಖ್ಯ ಅಲ್ವಾ ಸ್ನೇಹಿತರೆ? ಸೊ ದಟ್ ಯು ಕ್ಯಾನ್ ಡಿಸೈನ್ ಯುವರ್ ಲೈಫ್. ಸ್ನೇಹಿತರೆ, ನಿಮ್ಮ ಬದುಕನ್ನು ನೀವೇ ಡಿಸೈನ್ ಮಾಡಿಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಸೊ ಯು ಕ್ಯಾನ್ ಡಿಸೈನ್ ಯುವರ್ ಲೈಫ್. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಡಿಸೈನ್ ಮಾಡ್ಕೊಳ್ಳೋಕೆ ಸಾಧ್ಯತೆ ಇದೆ. ಯು ಕ್ಯಾನ್ ಡಿಸೈನ್ ಯುವರ್ ಡೆಸ್ಟಿನಿ. ಯು ಕ್ಯಾನ್ ರೀಇನ್ವೆಂಟ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಮರುಶೋಧಿಸಿಕೊಳ್ಳೋದಕ್ಕೆ ಸಾಧ್ಯ. ಯು ಕ್ಯಾನ್ ಡಿಸ್ಕವರ್ ದ ಡೈಮಂಡ್ ಇನ್ ಯು. ನಿಮ್ಮೊಳಗಿರುವ ವಜ್ರವನ್ನು ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಸ್ನೇಹಿತರೆ. ಯು ಕ್ಯಾನ್ ಸ್ಕ್ರಿಪ್ಟ್ ಯುವರ್ ಫ್ಯೂಚರ್. ಡೌಟೇ ಬೇಡ. ನೀವು ಮನಸ್ಸು ಮಾಡಿದ್ರಿ, ನಿಮ್ಮ ಕೈಲಿ ಆಗ್ತದೆ. ಬಿಕಾಸ್ ಯು ಆರ್ ದ CEO ಆಫ್ ಯುವರ್ ಲೈಫ್, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ಯುವರ್ ಲೈಫ್. ಇನ್ಯಾರೋ ಅಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಆ್ಯಂಡ್ ದಿಸ್ ಈಸ್ ದ ಟೈಮ್ ಫಾರ್ ಯು. ಈಗ ಏನು ನೀವು ಈ ವಿಡಿಯೋ ನೋಡ್ತಾ ಇದ್ದೀರಿ, ನನ್ನ ಜೊತೆ ಗಮನಿಸ್ತಾ ಇದ್ದೀರಿ, ದಿಸ್ ಈಸ್ ದ ಇಂಪಾರ್ಟೆಂಟ್ ಟೈಮ್ ಫಾರ್ ಯು ಟು ರಿವ್ಯೂ ಅಬೌಟ್ ಯುವರ್ ಲೈಫ್. ಇದುವರೆಗೆ ಏನೇನೋ ಆಗೋಯ್ತು, ಮುಂದೆ ಏನೇನೋ ಗುರಿ ಕನಸುಗಳಿದೆ, ಅದನ್ನ ಗುರಿಗಳಾಗಿ ಇಟ್ಕೋಬೇಕು. ಬಟ್ ಇವತ್ತಿದೆ. ಟುಡೇ ಈಸ್ ದ ಮೋಸ್ಟ್ ಪವರ್ಫುಲ್ ಡೇ. ದಿನವ ಬಂಜೆಯ ಮಾಡಬೇಡ ಅಂತ ಕುಮಾರವ್ಯಾಸ ಹೇಳಿದ್ದಾರೆ. ಸೊ ಪ್ರತಿದಿನವನ್ನು ಸರಿಯಾಗಿ ನೀವು ಕಳೆಯುವುದು ತುಂಬ ಮುಖ್ಯ ಆಗ್ತದೆ. ಅದಕ್ಕೆ ನೀವು ಹಾಗೆ ಇದ್ರೆ ಆಗ್ತದಾ? ಆಗೋದಿಲ್ಲ. ಬಿ ಎ ನ್ಯೂ ಯು, ಬಿ ಎ ಪ್ಲೇಯರ್, ಬಿ ಎ ಲೆಜೆಂಡ್, ಬಿ ಎನ್ ಎಕ್ಸ್ಪರ್ಟ್. ಈ ಪದಗಳು ನೀವು ಆಗಬೇಕು, ಈ ಪದಗಳಿಗೆ ಹೊಂದಬೇಕು ಎನ್ನುವುದಕ್ಕೋಸ್ಕರ ನಾವು ಇಷ್ಟು ನಿಮಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದೇವೆ. ಹಾಗಾಗಿ ನೀವು ಜೀವನದಲ್ಲಿ ಎತ್ತರೆತ್ತರಕ್ಕೆ ಏರುತ್ತಿರಬೇಕು ಎನ್ನುವುದು ನಮ್ಮ ಒಂದು ಆಶಯ. ಎ ಜರ್ನಿ ಆಫ್ 1,000 miles ಬಿಗಿನ್ಸ್ ವಿತ್ ಎ ಸಿಂಗಲ್ ಸ್ಟೆಪ್. ಸ್ನೇಹಿತರೆ, ಅಲ್ವಾ ಸ್ನೇಹಿತರೆ? ನಾವು ಯಾವಾಗ ಅದನ್ನು ಅರ್ಥ ಮಾಡ್ಕೊಳ್ತೀವೋ, ಇವತ್ತಿಂದನೇ ನೀವು ಆರಂಭ ಮಾಡಿದ್ರೆ ಮಾತ್ರ ಸಾಧ್ಯ ತಾನೆ. ನೀವು ಆರಂಭನೇ ಮಾಡಲಿಲ್ಲ ಅಂದರೆ ಹೇಗೆ ಸಾಧ್ಯ ಸ್ನೇಹಿತರೆ? ಅದು ಆಗುವುದಿಲ್ಲ. ಓಕೆ. ಸೊ ನಾನು ಇಲ್ಲಿ ನಮ್ಮ ಮಾಸ್ಟರ್ ಕ್ಲಾಸ್ನಲ್ಲಿ ಕೆಲವು ಸ್ನೇಹಿತರಿಗೆ ಕೇಳಿದ್ದೆ, ಏನ್ರಿ ಸ್ಕ್ರಿಪ್ಟ್ ಯುವರ್ ಫ್ಯೂಚರ್ ಅಂದರೆ ಅಂತ. ಅದಕ್ಕೆ ಒಬ್ಬರು ಫಸ್ಟ್ ಸೆಟ್ ಯುವರ್ ಫ್ಯೂಚರ್ ಗೋಲ್ ಅಂತ ರಮೇಶ್ ರೆಡ್ಡಿ ಅವರು ಹೇಳಿದ್ದಾರೆ. ಅಂದರೆ ಫ್ಯೂಚರ್ನ ನಂದು ಗುರಿನ ಇಟ್ಕೊಂಡ್ರೆ, ನಿಮಗೆ ಗೊತ್ತಿರಲಿ, ಗೋಲ್ ಸೆಟ್ಟಿಂಗ್ ಬಗ್ಗೆ ತುಂಬ ವಿಡಿಯೋಸ್ ಮಾಡಿದ್ದೇನೆ ಯೂಟ್ಯೂಬ್ನಲ್ಲಿ, ಗಮನಿಸಿ. ಇನ್ನೊಬ್ಬರು ಸ್ಯಾಮ್ಸಂಗ್ ಮೊಬೈಲಿಂದ ನಾವು ಅಂದುಕೊಂಡ ರೀತಿಯಲ್ಲಿ ಬದುಕುವುದು ಜೀವನದಲ್ಲಿ ಎತ್ತರಕ್ಕೆ ಇರುವುದು. ವಾವ್, ತುಂಬ ಚೆನ್ನಾಗಿ ಹೇಳಿದ್ರಿ. ಅಂದರೆ ನಾವೇನೋ ಅಂದ್ಕೊಂತೀವಿ ಅಲ್ವಾ, ನಾವು ಏನೋ ಹೀಗಾಗಬೇಕು ಅಂತ, ಅದನ್ನ ರೀಚ್ ಆಗೋದು, ಜೊತೆಗೆ ಜೀವನದಲ್ಲಿ ಎತ್ತರಕ್ಕೆ ಇರೋದು ಗ್ರೇಟ್. ರಾಘವೇಂದ್ರ ಅವರು ಕಲಿಕೆಯೇ ಜೀವನ, ಕಲಿಸುವುದೇ ಜೀವನ, ನಿರಂತರ ಹೊಸತನವನ್ನು ಕಲಿಯುವುದು, ಹಾಗೆ ಪ್ರಕೃತಿಯಲ್ಲಿ ಜೀವಿಸುವುದು. ಅದಕ್ಕೆ ಸ್ವಾಮಿ ಈ ಪ್ರೊಫೆಷನ್ಗೆ ಬಂದಿದ್ದೇನೆ. ಥ್ಯಾಂಕ್ ಯು. ದೆನ್ ನಾಗಲಿಂಗಯ್ಯ ಸ್ವಾಮಿಯವರು, ಮೊದಲು ನಾವು ನಮ್ಮ ಗುರಿ ಮತ್ತು ನಮ್ಮ ಬೆಳವಣಿಗೆಯ ಬಗ್ಗೆ ಗಮನ ಹರಿಸಬೇಕು. ಎಂತ ಒಳ್ಳೆ ಮಾತು ಹೇಳಿದ್ದೀರಾ ಸರ್. ಏನಾಗಿದೆ ಅಂದರೆ, ನಾವು ಬೇರೆ ಇವ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ಬಿಡ್ತೇವೆ. ಫಸ್ಟ್ ನಮ್ಮ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕು. ಹಾಗೂ ನಮ್ಮ ಬೆಳವಣಿಗೆ ಮತ್ತು ಮೊದಲು ನಾವು ಹೆಮ್ಮರವಾಗಿ ಬೆಳೆದು ನಂತರ ಮತ್ತೊಬ್ಬರ ಬದುಕಿಗಾಗಲಿ ಸಮಾಜಕ್ಕಾಗಲಿ ನೆರಳಾಗಬೇಕು. ಸದಾ ಕಲಿಕೆ ಮತ್ತು ಅನುಭವವನ್ನು ಗಳಿಸಬೇಕು. ನಾವು ಏನನ್ನಾದರೂ ಸಾಧಿಸಬೇಕಾದರೆ ಸದಾ ಉತ್ಸಾಹಿಯಾಗಿರಬೇಕು. ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಿಮ್ಮ ಉತ್ತರ ನನಗೆ ತುಂಬ ಇಷ್ಟ ಆಯಿತು. ಸೊ ಇಲ್ಲಿರುವ ಈ ಒಂದು 3-4 ಸ್ನೇಹಿತರು ಮಾತ್ರ ಈ ವಿಚಾರದ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದರು. ತುಂಬ ಸಂತೋಷ. ಈ ವಿಡಿಯೋ ನೋಡ್ತಾ ಇರೋರು ನಿಮ್ಗೇನು ಅನ್ನಿಸ್ತು ಅಂತ ನೀವು ಕಾಮೆಂಟ್ ಮಾಡಿದ್ರೆ ತಾನೇ ನನಗೆ ಅಂತ ಗೊತ್ತಾಗೋದು. ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ
ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನೂರಾರು ಜನಕ್ಕೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸು ಇರ್ತಾರಲ್ವ, ಇಂಥ ವಿಷಯಗಳು ಹೆಚ್ಚು ಪ್ರಸಾರ ಆಗಬೇಕು. ಏನಂತೀರಿ? ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ.